ಯಾಕಂದ್ರೆ ಯೂಟ್ಯೂಬ್ಲಿಂದ ದುಡ್ಡು ಅರ್ನ್ ಮಾಡಕ್ಕೆ. ನೋಡ್ ಮಂಜು, ಯೂಟ್ಯೂಬ್ ನಿಂದ ದುಡ್ಡು ಅರ್ನ್ ಮಾಡಕ್ಕೆ. ಆಮೇಲೆ ಅದು ಬಟನ್ ಬರುತ್ತಲ್ಲ, ಯೂಟ್ಯೂಬ್ ಬಟನ್, ಅದಕ್ಕೋಸ್ಕರನ ತಂದ್ಕೊಡ್ಬೇಕು. ಐ ವಾಂಟ್ ದಿಸ್. ದುಡ್ಡು ಬರ್ಲಿ. ಸಿಲ್ವರ್ ಸಿಲ್ವರ್ ಅಂಡ್ ಗೋಲ್ಡ್. ಎಸ್, ಐ ವಾಂಟ್ ದಟ್. ನಿನ್ ಸಬ್ಸ್ಕ್ರೈಬರ್ಸ್ ಗೆ ಹೇಳು ವೈರಲ್ ಮಾಡಕ್ಕೆ. ಫ್ರೆಂಡ್ಸ್, ಇದು ವಿಡಿಯೋ ವೈರಲ್ ಮಾಡಿ. ಇವ್ರು ನೋಡಿ, ಇವ್ರು ನಮ್ದು ಫ್ರೆಂಡ್. ಇವರು ಕ್ಲಾಸಸ್ ಮಾಡ್ತಾರೆ, ಮ್ಯಾಮ್ಸ್ ಅಂತ, ಟೀಚರು, ಪ್ರೊಫೆಷನಲ್ ಟೀಚರು. ಸಾರಿ ಗೈಸ್, ಓಕೆ, ಜಸ್ಟ್ ಇದು ನಿಮ್ಮ ಆಕಾಶ್ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ನಮ್ ಬ್ಲಾಗ್ ನಲ್ಲಿ ನಾವು ಯಾವುದೇ ಎಡಿಟು ಇದು ಮಾಡೋದು ರಾ ಇರುತ್ತೆ. ಆಮೇಲೆ ನಾವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡಲ್ಲ ನಾವು. ಮಾಡ್ತಾ ಇದನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಆಕ್ಚುಲಿ ಗೋಯಿಂಗ್ ಗುಡ್, ನಿಮ್ಗೂ ಟೈಮ್ ಪಾಸ್. ಆಮೇಲೆ ನೀವು ನಮ್ ಚಾನೆಲ್ ಬಗ್ಗೆನೇ ಹೇಳ್ಬೇಕು. ನೀವು ನಾನು ಕ್ಲಾಸ್ ಮಾಡ್ತಿದ್ದೀನಿ ಅಂತ ಹೇಳಿ. ಓಕೆ, ದ ಥಿಂಗ್ ಈಸ್, ನಾನು ಮ್ಯಾಮ್ಸ್ ನೀತಿ ಅಂತ ಹೇಳಿ ಒಂದು ಎಸ್ಪೆಷಲಿ ಫಾರ್ PCPSI ಈಗ ಗ್ರೂಪ್ ಸಿನೂ ಸ್ಟಾರ್ಟ್ ಮಾಡೋದಿದೆ, ನಾಟ್ ಶೋರ್ ಇಟ್. ಸೊ ಯಾರಾದ್ರೂ PCPSI ಗೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಥ್ರೂ ಮೈ ಚಾನಲ್ ಮ್ಯಾಮ್ಸ್ ನೀತಿ. ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಸಬ್ಸ್ಕ್ರೈಬ್, ಅದರ್ವೈಸ್ ನೋ ಇಶ್ಯೂಸ್. ಹಾಗೆ ನೋಡ್ಕೊಂಡು ಆರಾಮಾಗಿ, ಬಿಕಾಸ್ ಟೀಚಿಂಗ್ ಇಸ್ ಮೈ ಪ್ಯಾಷನ್. ನಾನು ಆಕಾಶ್ ಥರ ಯಾವುದು ಬಟನ್ಸ್ಗೋಸ್ಕರ ಐ ಆಮ್ ಡೂಯಿಂಗ್ ಇಟ್ ಫಾರ್ ಜಸ್ಟ್ ಇಟ್ಸ್ ಮೈ, ನಂಗೆ ಇಷ್ಟ ಆಗುತ್ತೆ ಟೀಚ್ ಮಾಡೋದು, ಅದಕ್ಕೆ ಮಾಡ್ತಾ ಇದ್ದೀನಿ. ನಂದು ಮತ್ತೆ ನಾನು ಪ್ರೊಫೆಷನಲ್ ಟೀಚರ್. ನಾನು MSc BSc ಟೀಚರ್, ಮತ್ತು ನಾನು ಟೀಚರು. ಫ್ರೆಂಡ್ಸ್, ನನ್ನ ಚಾನಲ್ ಗೊತ್ತಿದೆಯಲ್ಲ ನಿಮಗೆ. ನನ್ನ ಚಾನಲ್ ಇದು ಮಾಡಿ, ರಶ್ಮಿ ಮೇಡಮ್ಗೆ ಸಪೋರ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ PSIಗೆ ಮತ್ತು PC ಎಕ್ಸಾಮ್ಗೆ ಟೆಸ್ಟ್ ಸೀರೀಸ್ ಏನೋ ಮಾಡ್ತಾರಂತೆ. ಮಾಡಲಿ, ಅದಕ್ಕೆ ಮಾಡಿ. ಎಲ್ಲರೂ ಮಾಡ್ತಾ ಇದ್ದಾರೆ. ವಿಜಯನಗರಲ್ಲಿ ಮತ್ತು ಚಂದ್ರ ಲೇಔಟ್ನಲ್ಲಿ ಇರೋ ಇನ್ಸ್ಟಿಟ್ಯೂಟ್ಗಳು ಎಲ್ಲರೂ, ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ನಮ್ದೇ ಆದ ಅಂತ ಹೇಳಿ ಇಲ್ಲ, ನಾವು ನಮ್ದೇ ಆದ ಅದಕ್ಕಿಂತ ಬೆಸ್ಟ್ ಇದು ಅಂತಂದ್ರೆ ನಮ್ದು ಕಂಟೆಂಟ್, ಆಮೇಲೆ ನಮ್ಮ ಥೀಮು, ಆಮೇಲೆ ಪ್ರೆಸೆಂಟ್ ಟ್ರೆಂಡ್ ಏನಿರುತ್ತೆ ಆ ಥರ ಕ್ವಶನ್ ಪೇಪರ್ ಸೆಟ್ಟಿಂಗ್ ಇರುತ್ತೆ. ಆಮೇಲೆ ನಾವು ಯಾರಿಗೆ ಇದು ಮಾಡಬೇಕು ಹಂಗೇನು ಇಂಟೆನ್ಷನಲ್ಲಿ ಬಿಸ್ನೆಸ್ಸು ಈ ಥರ ದುಡ್ಡು ಮಾಡ್ಬೇಕಂತಿಲ್ಲ. ಜಸ್ಟ್ ಏನಿರುತ್ತೆ ಅಂತಂದ್ರೆ ಜಸ್ಟ್ ವಿ ಆರ್ ಡೂಯಿಂಗ್ ಫ್ಯಾಷನ್. ನಮ್ಮದು ಎಲ್ಲ ಓದೋ ಸ್ಟೂಡೆಂಟ್ಸ್ಗಳನ್ನ ತಗೊಂಡು ನಾವು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ನೋಡಿ, ಇವತ್ತು ಬ್ಯಾಡ್ಮಿಂಟನ್ ಆಡಕ್ಕೆ ಬಂದಿದ್ದಾನೆ. ಇದೇ ನಮ್ಮದು ಬ್ಯಾಡ್ಮಿಂಟನ್ ಇದು ಅಡ್ಡ. ಏನ್ ಮೊಬೈಲ್ ಆರ್ಡರ್ ಮಾಡ್ತೀಯಾ? ಫಸ್ಟ್ ಮಾಡಿದ್ದಿಲ್ಲ ನೀವಲ್ವಾ, ಅದಕ್ಕೆ ಬಂದಿಲ್ಲ. ಸೇಲಲ್ಲೇ ಮಾಡಿಲ್ಲ, ಫಸ್ಟ್ ದಿನನೇ ತಗೊಂಡೆ. ನಾನು ತಗೊಂಡೆ. ಮತ್ತೆ ನನಗೆ ನನ್ನ ತಂಗಿಗೆ ಇಯರ್ಫೋನ್ ಬಂತಲ್ಲ ಅದ್ರ ಜೊತೆಗೆ ಬರುತ್ತೆ. ನಾನು ಫಸ್ಟ್ ಸೇಲೇ ತಗೊಂಡಿರೋದು. 2 ವರ್ಷ ಆಯ್ತು ಬಿಡಿ. ಮತ್ತೇನ್ರಿ? ಹೇಳು ಮಂಜು. ಫ್ರೆಂಡ್ಸ್, ಅಂಡ್ ಮಂಜು ಇದನ್ನಲ್ಲ, ಮಂಜು ಕ್ಲಾಸ್ ಮಾಡ್ತದೆ. ನೆಕ್ಸ್ಟ್ ASM ಮತ್ತು PSI ಹುಡುಗರು ಕ್ಲಾಸ್ ಮಾಡ್ತಾನೆ. ಅದು ನನ್ನ ಚಾನಲಲ್ಲಿ ನಾವು ಪಬ್ಲಿಷ್ ಮಾಡ್ತೇವೆ. ನಾವು ಎಲ್ಲ ಚಾನಲ್ ಅಲ್ಲಿ ಮಾಡ್ತೀವಿ, ನಮ್ಗೆ ಎಲ್ಲ ಅವಕಾಶ ಮಾಡ್ತೀವಿ. ಎಲ್ಲ ಕಡೆ ಮಾಡಿದ್ರೆ ಕಾಫಿ ರೇಟ್ ಆಗುತ್ತೆ. ಮೇಡಮ್ ಅವ್ರ ಅವಕಾಶ ಕೊಟ್ರೆ ಅಲ್ಲಿ ಮಾಡ್ತೀವಿ. ಇಲ್ಲ, ಎಲ್ಲ ಕಡೆ ಮಾಡಿದ್ರೆ ಕಾಫಿ ರೇಟ್ ಆಯ್ತದೆ. ಆಗ್ಲಲ್ಲ, ನಾವ್ ಒಂದೇ ಕಂಟೆಂಟ್ ಮಾಡಲ್ವಲ್ಲ, ಬೇರೆ ಬೇರೆ ಕಡೆ ಬೇಕಾದ್ರೆ ಇವ್ರ ಚಾನಲ್ನಾಗೆ ಕಂಟೆಂಟ್ ನನ್ನ ಮೇಲೆ ನನಗೆ ಯಾರು ಕಾಪಿ ರೇಟ್ ಮಾಡೋರು? ನೆಕ್ಸ್ಟ್ ಅದು ಇದೆ ನಮ್ದು ಮೇನ್ ಇಂಟೆನ್ಷನ್. ನಾವು ಮೇನ್ ಆಗಿ ಮಾಡೋದು ಆಕಾಶ್ ಅವರ ವಿಡಿಯೋದಲ್ಲಿ ಮಾತ್ರ. ಫ್ರೆಂಡ್ಸ್, ನಂದು ಚಾನಲ್ ನಮ್ದು ಮೇನ್ ಇಂಟೆನ್ಷನ್. ಮೇಡಮ್ ಅವ್ರಿಗೆ ಆಲ್ರೆಡಿ ಇವಾಗ ಏನು ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದಾರೆ. ಮತ್ತೆ ನಾವು ಕಾಂಪಿಟೇಷನ್ ಮಾಡ್ಬೇಕು. ಬಟ್ ನನ್ನ ಮೇನ್ ಇಂಟೆನ್ಷನ್ ಅಂದ್ರೆ ಏನ್ ಫ್ರೆಂಡ್ಸ್ ಅಂದ್ರೆ, ನಮ್ದು ಕರ್ನಾಟಕ ಹುಡುಗರು, ನಮ್ದು ಕನ್ನಡ ಹುಡುಗರು ಡಿಫೆನ್ಸ್ ಸರ್ವಿಸ್ ನಲ್ಲಿ ಹೋಗ್ಬೇಕು ಅನ್ನೋದೇ ನಮ್ದು ಇಂಟೆನ್ಷನ್. ಮೇನ್ ನಾ ಫೋಕಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಫೋಕಸ್ ಮಾಡ್ತಿದ್ದೀನಿ. ನಮ್ಮ ಕರ್ನಾಟಕ ಹುಡುಗರಿಗೆ ನಾನು ಸ್ಟೇಟ್ ನಲ್ಲಿ ತುಂಬಾ ಜನ ಗೈಡರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಸೆಂಟ್ರಲ್ ನಲ್ಲಿ ನಮ್ಮ ಹುಡುಗರು ಹೋಗ್ತಾ ಇಲ್ಲ. SSC, CGL, RRB ಈ ತರ ಯಾವ್ದು ಎಕ್ಸಾಮು ಅವಕ್ಕೆಲ್ಲ ಸ್ವಲ್ಪ ಕೊರತೆ ಇದೆ. GD ಏನಿರುತ್ತಲ್ಲ ಕೊರತೆ ಇದೆ. ಅದು ಫಿಲ್ ಮಾಡೋದೇ ನಮ್ಗೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಮ್ಮ ಚಾನಲ್ ನಲ್ಲಿ ಒಬ್ಬರು ಆರ್ಮಿ ಆಫೀಸರ್ ಇದ್ದಾರೆ. ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅವರು ಗೈಡ್ ಮಾಡಿಬಿಟ್ಟು ಇದು ಕಳಿಸ್ತೀನಿ ಅಂತ ಹೇಳಿದ್ದಾರೆ.
ಆರ್ಮಿನಲ್ಲಿ ಡಿಫೆನ್ಸ್ ಸರ್ವಿಸಸ್ ಏನೇನಿದೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲ ಕ್ಲಾಸ್ ಆಗಿರ್ಬೋದು ಏನು ಫಿಸಿಕಲ್ ಇರುತ್ತೆ ಎವ್ರಿಥಿಂಗ್ ಡೀಟೇಲ್ಸ್ ಆಗಿ ಹೇಳಿ ನಮ್ಗೆ ಕಳಿಸ್ತೆ ಅಂತ ಹೇಳಿದ್ದಾರೆ. ಅದು ಕಳಿಸ್ಬಿಟ್ರೆ ಅದು ನಿಮ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ. ಕೆಲವೊಂದು ಆಫೀಸರ್ಸ್ ಇದ್ದಾರೆ ಅವ್ರು ಕಳಿಸ್ತಾರೆ. ನಮ್ಮದು ಫೈನಲಿ ನಮ್ದು ಇಂಟೆನ್ಷನ್ ಈಸ್ ಫಾರ್ ಫೋಕಸಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ನಮ್ಮ ಕನ್ನಡ ಹುಡುಗರಿಗೆ. ಅದೇ ಮೇನ್ ಇಂಟೆನ್ಷನ್ ನಮ್ಮದು. ಸೊ But you- ಕಂಪ್ಯಾರಿಟಿವ್ಲಿ ಅಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇರುತ್ತೆ, ಅಪರ್ಚುನಿಟಿ ಜಾಸ್ತಿ. ನೋಡಿ ಆಲ್ಮೋಸ್ಟ್ 3 years ಇಂದ ಡಾರ್ಮೆಂಟ್ ಆಗಿದೆ, ಯಾವ್ದು ಎಕ್ಸಾಮ್ಸ್ ಕರೀತಾ ಇಲ್ಲ ಕರ್ನಾಟಕದಲ್ಲಿ. ಬಟ್ ನೀವೇನಾದ್ರೂ ಹೀಗೆ ಸೆಂಟ್ರಲ್ಗೆ ಏನಾದ್ರೂ ಪ್ರಿಪೇರ್ ಆಗ್ತಾ ಇದ್ರೆ ಎವ್ರಿ ಇಯರ್ ಏನಿಲ್ಲ ಅಂದ್ರೂ ಒಂದು 50,000 to 60,000 ಪೋಸ್ಟ್ ಕರೀತಾರೆ. ಕರ್ದೇ ಕರೀತಾರೆ. ಆಮೇಲೆ ಫಾಸ್ಟ್ ಇರುತ್ತೆ ರಿಕ್ರೂಟ್ಮೆಂಟ್ ಇರುತ್ತೆ. ಪ್ರೋಸೆಸ್ ಆಮೇಲೆ ಫಾಸ್ಟ್ ಇರುತ್ತೆ. ಟು ಸರ್ಟೆನ್ ಎಕ್ಸ್ಟೆಂಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೊ ಕ್ವಿಕ್ ಆಗಿರುತ್ತೆ. ನಿಮಗೆ ಎಕ್ಸಾಮ್ ಆಯ್ತು ಅಂತಾನೆ ಆಗಲ್ಲ. ಜಾಬ್ ನೀವು ಟ್ರೈ ಮಾಡಿ. ನಾವು ಈ ಕ್ಲಾಸ್ ಮಾಡ್ತಾ ಇರೋದು ಅದು ಯೂಟ್ಯೂಬ್ ಕ್ಲಾಸ್ ಏನೇ ಮಾಡ್ತಾ ಇರೋದು ನಾವು 5 to 6 years UPSCಗೆ ಅಥವಾ ಎಕ್ಸಾಮ್ಗೆ ಅಂತೇಳಿ ಸ್ಪೆಂಡ್ ಮಾಡಿದ್ದೇವೆ. ಅದು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಏನೇನೋ ಕಲ್ತ್ಬಿಟ್ಟು ಎಲ್ಲನೂ ವೇಸ್ಟ್ ಮಾಡೋದು ಬೇಡ. ಸ್ಟೂಡೆಂಟ್ ನಮ್ಮ ಜೂನಿಯರ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋಗೋಸ್ಕರ ನಾವು ಕ್ಲಾಸ್ ಮಾಡ್ತಾ ಇರೋದು. ಯೂಟ್ಯೂಬ್ನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಬೇರೆ ಕಮರ್ಷಿಯಲ್ ಪರ್ಪಸ್ ನಥಿಂಗ್, ಅದು ಏನಿಲ್ಲ. ಜಸ್ಟ್ ಒಂದು ಫ್ಯಾಷನ್ ನಮ್ಗೆ ಅಷ್ಟೇ. ಇಷ್ಟೊಂದು ದಿನ ಸ್ಪೆಂಡ್ ಮಾಡಿಬಿಟ್ಟಿದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ, ಏನೇನೋ ಏಳು ಬಿಡುಗಳು ಏನೇನೋ ಕಲ್ತಿದ್ದೇವೆ. ಅವೆಲ್ಲ ನಿಮಗೆ ಮಿಸ್ಟೇಕ್ ಆಗಬಾರ್ದು ಅನ್ನೋದು ಇಂಟೆನ್ಷನ್ ಇದೆ. ನಾವು ಕ್ಲಾಸ್ ಮಾಡಿ ಅಥವಾ ಯೂಟ್ಯೂಬ್ ಈ ಥರ ಮಾಡಿ ಹಾಕ್ತಾ ಇರೋದು ಅಷ್ಟೇ. ಮತ್ತೆ ಯಾವುದು ಪರ್ಪಸ್ ಇಲ್ಲ ನಮ್ಮದು. ಏನಂತಾರೆ ರಶ್ಮಿ? ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕಂಟೆಂಟ್ ಡೆಫಿನೆಟ್ಲಿ ಕೊಡ್ತಾರೆ ಆಕಾಶ್ ಅವರು, ಒಳ್ಳೊಳ್ಳೆ ಕಂಟೆಂಟ್. ನನ್ನ ಚಾನಲ್ ಬಗ್ಗೆ ಫೇಲ್ ಟು ಸಕ್ಸಸ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಕ್ಸಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Thank you one and all. Have a great day. Bye bye. ಏನೋ ಸುಮ್ಮನೆ